ಅವ್ರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆದಂಥ ಇನ್ಫ್ರಾಸ್ಟ್ರಕ್ಚರ್, ಕೋಚಿಂಗ್ ಇದೆ, ಲೈಬ್ರರಿ ಇದೆ, ಫ್ಯಾಕಲ್ಟಿ ಇದೆ, ಎಲ್ಲ ರೀತಿ ಇದೆ. ಅಂಥ ಕಾಲೇಜ್ ಎ ಗ್ರೇಡ್ ಆಗುತ್ತೆ, ಬಿ ಗ್ರೇಡ್ ಆಗುತ್ತೆ, ಇನ್ನೊಂದು ಸಿ ಗ್ರೇಡ್ ಆಗುತ್ತೆ. ಈ 3 ಗ್ರೇಡ್ ಮಾಡೋದ್ರಿಂದ ನಮ್ಮ ಮಕ್ಕಳಲ್ಲಿ ಎಂಥ ನಾವು ಶಿಕ್ಷಣ ಕೊಡ್ತೀವಿ ಅಂತ. ಅವನು ರವಿಕುಮಾರ್ ಹೇಳೋ ಪ್ರಕಾರ ಅವನು ಫಸ್ಟ್ ರ್ಯಾಂಕ್ ಬಂದವನು ಕೂಡ ಈ ಸಿ ಗ್ರೇಡಲ್ಲಿ ಓದ್ಬಿಟ್ಟ ಅಂದರೆ ಅವನು ಆ ಗ್ರೇಡಿನಲ್ಲೇ ಅವ್ನು ಹೋಗ್ಬಿಡ್ತಾನೆ. ನಾನು ನಿನ್ನೆ ಕೂಡ ಹೇಳಿದೆ, ತರಕಾರಿ ಹಣ್ಣು ದಾಳಿಂಬೆನ ಗ್ರೇಡಿಂಗ್ ಮಾಡ್ತಾರೆ, ದ್ರಾಕ್ಷಿಗಳನ್ನ. ಹಾಗ ವಿದ್ಯಾರ್ಥಿಗಳನ್ನು ಈ ಥರ ಗ್ರೇಡಿಂಗ್ ಮಾಡಿ ಇಲ್ಲಿ ಏನಾಗಿದೆ ಅಂದರೆ, ಇದು ಶಿಕ್ಷಣ ಅನ್ನೋದನ್ನು ಒಂದು ಪ್ರಾಡಕ್ಟ್, ಅದೊಂದು ಕಮಾಂಡಿಟಿ. ವಿದ್ಯಾರ್ಥಿಗಳು, ಪಾಲಕರು, ಗ್ರಾಹಕರು, ಈ ಶಿಕ್ಷಣ ಸಂಸ್ಥೆಯವರೆಲ್ಲ ಅದನ್ನು ಅಂಗಡಿ ಇಟ್ಕೊಂಡವರು. ಈ ಪರಿಸ್ಥಿತಿ ಹೋಗಬೇಕು. ಆದರೆ ಈ ಪರಿಸ್ಥಿತಿನೇ ಉಳಿಸ್ಕೊಳ್ಳಿಕ್ಕೆ, ಜನರಿಗೆ ತಪ್ಪುದಾರಿ ತಿಳಿಸ್ಲಿಕ್ಕೆ, ಇದೇ ವ್ಯವಸ್ಥೆಯೊಳಗೆ ವಿಶ್ವಾಸ ಮೂಡಲಿಕ್ಕೆ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿದರು. ಅದು ಅಪಾಯಕಾರಿ ಕಾಣ್ತಾ ಇದೆ ನನಗೆ. ಏನಂದರೆ, ನಾವು ಅಡ್ಮಿಷನ್ಗೆ ಒಂದು ಕಮಿಟಿ ಮಾಡ್ತೀವಿ, ಒಬ್ಬ ಜಡ್ಜ್ ಇರ್ತಾರೆ. ಇನ್ನೊಂದಕ್ಕೆ ಫೀಸ್ ಸ್ಟ್ರಕ್ಚರ್ಗೆ ಒಂದು ಕಮಿಟಿ ಮಾಡ್ತೀವಿ, ಅದಕ್ಕೊಬ್ಬ ಜಡ್ಜ್ ಇರ್ತಾರೆ. ನಾನೊಂದು ಹೇಳ್ತೀನಿ, ಈ ಜಡ್ಜ್ಗಳ ಗತಿ ಏನಾಗಿದೆ ಅಂದರೆ, ಡೀಲ್ ಫಾರ್ ಬೇಲ್ 100 ಕೋಟಿ ತೊಗೊಂಡು ಒಬ್ಬ ಜಡ್ಜ್ ಸಿಗಿಬಿದ್ದ. ಈ ರೊಕ್ಕಕ್ಕೆ ಇವೇನು ಜಡ್ಜಸ್ಸು, ರಿಟೈರ್ಡ್ ಜಡ್ಜಸ್ಸು, ಇವ್ರ ಪಾಲಿಗೆ ಖರ್ಗೆ ಅವರು ಮತ್ತು ಇವರ ಒತ್ತಡಕ್ಕೆ ಅವರು ಮಾಡೋದು ಸ್ವಲ್ಪ ದುಡ್ಡು ತೊಗೊಂಡು ಮಾಡೋಂಗಿಲ್ಲ ಅಂತ ಏನಾರ ಗ್ಯಾರಂಟಿ ಇದೆಯಾ? ಅವರು ಮನುಷ್ಯರೇ, ಇದೇ ಸೊಸೈಟಿಯ ಪ್ರಾಡಕ್ಟ್ ಅವರು. ಹೀಗಾಗಿ ಜಡ್ಜು, ನ್ಯಾಯಾಲಯ ಅಂತಂದು ಕೂಡಲೇ ಇವ್ರನ್ನ ವಿಶ್ವಾಸಕ್ಕೆ ನಾವು ತೊಗೊಂಡು ಬಿಡಬೇಕು ಅನ್ನೋ ಥರ ಇವತ್ತು ಸಿದ್ದರಾಮಯ್ಯ ಅವ್ರೇನು ಮಾತಾಡ್ಯಾರ, ಇದು ಸರಿಯಲ್ಲ. ಸೋಮಶೇಖರ್ ಅವರೇ, ತಾವು ಸರ್ಕಾರದಲ್ಲಿ ಕೆಲಸ ಮಾಡಿದವರು, ಈ ಖಾತೆ ನಿಭಾಯಿಸಿದವರು. ಈಗ 2 ಕಮಿಟಿಗಳಿದ್ದಾವೆ, ಇನ್ನೊಂದು ಕಮಿಟಿ ಬೇಕಲ್ಲ ನಮಗೆ. ಈಗ ರವಿಕುಮಾರ್ ಹೇಳುವಂಥ ಅಭಿಪ್ರಾಯನ ಕೇಳೋಕ್ಕೆ, ಅನಂತ್ ಹೇಳುವಂಥ ಅಭಿಪ್ರಾಯ, ಕುಷ್ಟಗಿಯವರು ಹೇಳುವಂಥ ಅಭಿಪ್ರಾಯ, ಮತ್ತು ವಿದ್ಯಾರ್ಥಿಗಳು, ಪಾಲಕರು ಹೇಳುವಂಥ ಕಮಿಟಿ ಎಲ್ಲಿದೆ ಅಂತ. ಕಮಿಟಿನಲ್ಲ ಎಲ್ಲಿ ಹೇಳೋದು? ಯಾವ ಕಮಿಟಿಗಳನ್ನು ಇದು ಒಂದು ಸಬು ಬೀಳ್ತಕ್ಕಂಥ ಅದಕ್ಕೆ ಒಂದು ಕಮಿಟಿ ಮಾಡೋದು. ಏನಾದ್ರು ಕೆಲಸ ಮಾಡಬೇಕಾದ್ರೆ ಸಬು ಬೀಳೋದಕ್ಕೆ ಕಮಿಟಿ ಮುಖಾಂತರ ಹೇಳ್ತಾರೆ ಅಷ್ಟೇ. ಈಗ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್ ಫಾರ್ ಇಂಟೇಕ್ ಅಂತಿದೆ. ಅಂದರೆ ಒಂದೊಂದು MBA ಇಲ್ಲ MCA ನಾರಮ್ಸು, DCI ನಾರಮ್ಸು, AICT ನಾರಮ್ಸು, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ, ಮೆಡಿಕಲ್ಗೆ ಅಂತ ಗೊತ್ತಿದೆ. ಅದರ ಪ್ರಕಾರ ಇಷ್ಟಿಷ್ಟು ಅವಶ್ಯಕತೆಗಳಿರಬೇಕು ಅಂತ ಇದೆ. ಇವತ್ತು ನಾನು ಹೇಳ್ತೇನೆ, ಸುಮಾರು 200 ಇಂಜಿನಿಯರಿಂಗ್ ಕಾಲೇಜುಗಳಿವೆ, ಸುಮಾರು 40 ಮೆಡಿಕಲ್ ಕಾಲೇಜುಗಳಿದೆ, ಒಂದು 25 ಡೆಂಟಲ್ ಕಾಲೇಜುಗಳಿವೆ. ನಾನು ಕೇಳ್ತೇನೆ, 50% ಕಾಲೇಜುಗಳು ಈ ಎಲ್ಲ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗಿದೆಯಾ? ಮತ್ತು ಹೇಗೆ ನಡ್ಕೊಂಡು ಬಂದಿವೆ ಇವೆಲ್ಲ? ಅವು ದೊಡ್ಡ ಭ್ರಷ್ಟಾಚಾರದ ಕೂಪುಗಳು. DCI MCA ಇರ್ಬೋದು. ಜೊತೆಗೆ ಮ್ಯಾನೇಜ್ಮೆಂಟ್ನವರು ಅವ್ರನ್ನ ಸಂಪೂರ್ಣವಾಗಿ ಬಲಿಗೆ ಹಾಕ್ಕೊಂಡಿದ್ದಾರೆ. ಇವರೆಲ್ಲ ಅವರ ಬಂದಾಗ ತೋರಿಸ್ತಾರೆ, ಟೆಂಪ್ರರಿ ಟೀಚರ್ಸ್ನ ತೋರಿಸ್ತಾರೆ, ನರ್ಸ್ಗಳನ್ನ ಒಂದು ದಿನಕ್ಕೆ 5,000 ರೂಪಾಯಿ ಕೊಟ್ಟು ಟೀಚರ್ಸ್ಗಳನ್ನ ತೋರಿಸ್ತಾರೆ, ಡಾಕ್ಟರ್ಸ್ಗಳನ್ನ, ಪೇಷಂಟ್ಗಳನ್ನ ತೋರಿಸ್ತಾರೆ. ಸೊ ಆಮೇಲೆ ಎಷ್ಟು ಲ್ಯಾಬ್ರೇಟ್ರಿಗೆ ಇರಬೇಕು ಅಷ್ಟು ಇರೋದಿಲ್ಲ, ಎಷ್ಟು ಲೈಬ್ರರಿಗಳಿರಬೇಕು ಅದು ಇರೋದಿಲ್ಲ. ಬಟ್ ಈ ಫೀಸಲ್ಲಿ ಮಾತ್ರ ಅದೆಲ್ಲ ಹೇಳ್ತಾರೆ, ಫೀಸಲ್ಲಿ ಇದನ್ನೆಲ್ಲ ಹೇಳ್ತಾರೆ. ಇದೆಲ್ಲ ದೊಡ್ಡ ಗೋಲ್ಮಾಲು. ಅದಕ್ಕೋಸ್ಕರ ನಾನು ಹೇಳೋದು, ಇದನ್ನು ನ್ಯಾಷನಲೈಸ್ ಮಾಡಬೇಕೆಲ್ಲ. ಈ ಒಂದು ಸದ್ಯಕ್ಕೆ ಅದಕ್ಕೋಸ್ಕರ ಈ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗಬೇಕು. ರಾಜಕೀಯ ವ್ಯವಸ್ಥೆ ಬದಲಾವಣೆ ಮಾಡಿ ತೇಪೆ ಆಡ್ತಕ್ಕಂಥ ಕೆಲಸ ಆಗೋದಿಲ್ಲ. ಸೊ ನಾನು ರವಿಕುಮಾರ್ ನಿಮ್ಮನ್ನು ಕೇಳ್ತೀನಿ, ಈಗ ಖಾಸಗಿ ಕಾಲೇಜ್ನವ್ರು ಹೇಳ್ತಿದ್ರೆ, ನಾವು ಇಲ್ಲದೆ ಹೋದರೆ ಇಂಥ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗ್ತಿತ್ತಾ? ನಾವು ಬಂಡವಾಳ ಹಾಕದೆ ಹೋದರೆ ಇಂಥ ಒಂದು ಒಳ್ಳೆ ಕಾಲೇಜುಗಳನ್ನ ಸ್ಥಾಪನೆ ಮಾಡೋಕ್ಕಾಗತ್ತಾ? ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ರಿ? ಈ ಸರ್ಕಾರಗಳಿಗೆ ಶಕ್ತಿ ಇದೆಯಾ? ಇವ್ರು ಹೇಳ್ತಾ ಇದಾರಲ್ಲ, ನೀವು ಖಾಸಗಿ ಕಾಲೇಜ್ ಮೇಲೆ ಇವರು ಮುಗುದಾರ ಹಾಕಕ್ಕೆ ಪ್ರಯತ್ನ ಮಾಡ್ತೀರಿ, ಹಾಗಾದರೆ ನೀವೇ ನಡೆಸಿ ಕಾಲೇಜುಗಳು ಅಂತ ಹೇಳ್ತಾರೆ. ಸರ್ ನೋಡಿ ಸರ್, ಭಾರತ 120 ಕೋಟಿಗಿಂತ ಜಾಸ್ತಿ ಪಾಪ್ಯುಲೇಷನ್ ಇರ್ತಕ್ಕಂಥ ದೇಶ. ಎಲ್ಲರಿಗೂ ಶಿಕ್ಷಣ ಕೊಡತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಅಸಾಧ್ಯದ ಮಾತು. ಹಾಗಂತೇಳಿ 100ಕ್ಕೆ 100 ಪ್ರೈವೇಟ್ ಕಾಲೇಜಸ್ ವ್ಯಾಪಾರೀಕರಣ ಮಾಡ್ತಾರೆ ಅಂದರೆ ಇಲ್ಲ. ಒಳ್ಳೆ ಕಾಲೇಜ್ ಮ್ಯಾನೇಜ್ಮೆಂಟ್ಸೂ ಕೂಡ ಇದೆ. 10,000ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಸೀಟ್ಗಳನ್ನು ಸರೆಂಡರ್ ಮಾಡಿದ್ದಾರೆ ಗೌರ್ಮೆಂಟ್ CETಗೆ. ಒಳ್ಳೆಯವರು ಇದ್ದಾರೆ. ಅದಕ್ಕೆ 50% ಸೀಟ್ ಏನು ಕೊಡಬೇಕಲ್ಲ ಮ್ಯಾನೇಜ್ಮೆಂಟ್ನವ್ರಿಗೆ ಕೊಡಿ, ಆದರೆ ನಾಟ್ ಥ್ರೂ ಕಾಮೆಡ್ಗೆ ಅಡ್ಮಿಷನ್. ಸೊ ಥ್ರೂ ಗೌರ್ಮೆಂಟ್ CET ನೀವು ಅವರ 50% ಸೀಟುಗಳನ್ನು ಕೂಡ ಅಡ್ಮಿಷನ್ ಮಾಡಿ, ಇನ್ನು ಸರ್ಕಾರದ ಸೀಟ್ ಏನಿದೆ ಅವ್ರದ್ದು ಅಡ್ಮಿಷನ್ ಸರ್ಕಾರದ ಸೀಟ್ 100% ಸೀಟ್ ಸಿಂಗಲ್ CET ಮೂಲಕ. ಇನ್ನು ಇದನ್ನು ಹೇಗೆ ಅಡ್ಮಿಷನ್ ಮಾಡ್ತಾರೆ ಅಂತ ಹೇಳಿದರೆ, 3.5 ಲಕ್ಷ ಫೀಸ್ ಫಿಕ್ಸ್ ಮಾಡ್ತೀರಾ ಮೆಡಿಕಲ್ಗೆ, ಗೌರ್ಮೆಂಟ್ CET ಸೆಲ್ ಮೂಲಕನೇ DD ತೆಗೆದುಕೊಂಡು ಹೋಗಿ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು, ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಅಡ್ಮಿಷನ್. ಇದಕ್ಕೋಸ್ಕರ ಓವರ್ಸೀಯಿಂಗ್ ಕಮಿಟಿ ಮಾಡಿ, ಓವರ್ಸೀಯಿಂಗ್ ಕಮಿಟಿಗೆ ಏನೇ ಅದನ್ನ ಇದು ಮಾಡಿ, ಇದಕ್ಕೆ ಆ್ಯಕ್ಟ್ ಮಾಡಿ. ಈಗೇನು 2006 ಆ್ಯಕ್ಟ್ ಏನಿದೆ 2006 ಪ್ರಕಾರ ಆ್ಯಕ್ಟ್ ಪ್ರಕಾರ
ಪ್ರತಿ ಕಾಲೇಜಿನಲ್ಲಿ 1 ಲಕ್ಷ ಫೀಸ್ ಫಿಕ್ಸ್ ಮಾಡಿ ಇದು ಸಾಮಾಜಿಕ ಅನ್ಯಾಯ, ಸಾಮಾಜಿಕ ನ್ಯಾಯ ಅಲ್ಲ. ಶರಣ್ ಪ್ರಕಾಶ್, ಸೊ ಹಾಗಾದ್ರೆ ನಿಮ್ಮ ಅಭಿಪ್ರಾಯನ ಎಲ್ಲಿ ಹೇಳ್ತೀರಿ? ನಾನು ಕೊನೆ ಪ್ರಶ್ನೆ ಅಲ್ಲ, ಅದಕ್ಕೆ ನಾನೇನ್ ಹೇಳ್ತಿದ್ದೇನೆ ಅಂದ್ರೆ, ನಮ್ಮ ದೇಶದಲ್ಲಿ ಪ್ರೈಮ್ ಪ್ಲೇಯರ್ಸ್ ಇನ್ ಎಜುಕೇಶನ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಮತ್ತು ಎಜುಕೇಶನಿಸ್ಟ್ ಒಪಿನಿಯನ್ ಅನ್ನ ಸರ್ಕಾರ ತೆಗೆದುಕೊಳ್ಬೇಕು ಮತ್ತು ಕಮಿಟಿ ತೆಗೆದುಕೊಳ್ಬೇಕು. ಬರೀ ಚಾರ್ಟರ್ಡ್ ಅಕೌಂಟೆಂಟು, ಯಾರೋ ಸೋಷಿಯಲ್ ಸೈಂಟಿಸ್ಟು, ಯಾರೋ ರಿಟೈರ್ಡ್ ಜಡ್ಜ್ ಅಲ್ಲ ಅವ್ರ ಒಪಿನಿಯನ್ ಅಲ್ಲ, ಸಮಾಜದ ಒಪಿನಿಯನ್ ಏನಿದೆ, ಅಫೋರ್ಡಬಲ್ ಫೀಸ್ಗೆ ಅಫೆಕ್ಟೆಡ್ ಕ್ಲಾಸ್ ಮತ್ತು ಪ್ರೈಮ್ ಕ್ಲಾಸ್ ಹೂ ಆರ್ ಪ್ರೈಮ್ ಪ್ಲೇಯರ್ಸ್ ಇನ್ ದ ಎಜುಕೇಶನ್ ಫೀಲ್ಡ್ ಅವ್ರ ಒಪಿನಿಯನ್ ತೆಗೆದುಕೊಳ್ಬೇಕು. ಅನಂತ್, ನಿಮ್ಮ ಅಭಿಪ್ರಾಯ ಎಲ್ಲಿ ಹೇಳ್ತೀರಿ ಅಂತ ಸರ್ಕಾರ ಜೊತೆ? ರವಿಕುಮಾರ್ ಅವರು ಒಂದು ಅಪಾಯಕಾರಿಯಾದಂಥ ಒಂದು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಖಾಸಗೀಕರಣಕ್ಕೆ ಬೆಂಬಲವಾಗಿ ಎಲ್ಲರಿಗೂ ಈ ದೇಶದಲ್ಲಿ ಶಿಕ್ಷಣ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನ ನಾವು ಒಂದು ನಿಮಿಷ ಒಪ್ಪೋದಕ್ಕೆ, ಈ ದೇಶದಲ್ಲಿರುವಂತಹ ಮಾನವ ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ, ನಾವು ಕಟ್ಟುವಂಥ ತೆರಿಗೆ ಹಣವನ್ನು ನಿಯತ್ತಾಗಿ ಬಳಸೋದಕ್ಕೆ ಸಾಧ್ಯ ಇದ್ರೆ ಎಲ್ಲರಿಗೂ ಎಲ್ಲ ಹಂತದವರೆಗೂ ಉಚಿತವಾಗಿ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಇದೆ. 1 ಪಾಯಿಂಟ್. 2ನೇ ಪಾಯಿಂಟ್, ಇವರು ವಿದ್ಯಾರ್ಥಿ ಸಂಘಟನೆ ನಾಯಕರಾಗಿ 50% ಸೀಟ್ಗಳನ್ನು ಬೇಕಾದರೆ ಕೊಡಲಿ ಮ್ಯಾನೇಜ್ಮೆಂಟ್ ಅವರಿಗೆ ಹೇಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಬಿಜೆಪಿ ಪಕ್ಷದ ಮುಖಂಡರಾಗಿ ಅವರು, ಬಿಜೆಪಿ ಪಕ್ಷದ ಅಂಗ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ಎಬಿವಿಪಿ ಆಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಎಬಿವಿಪಿ ಅಂದ್ರೆ ಬಿಜೆಪಿ ನಾಯಕರಾಗಿ ಎಲ್ಲೋ ಒಂದ್ ಕಡೆ ಖಾಸಗೀಕರಣಕ್ಕೆ ಪೂರಕವಾಗಿ ಮಾತಾಡ್ತಾ ಇದ್ದಾರೆ. ಇದು ಸರಿಯಾದಂತ ಶಿಕ್ಷಣದ ಈ ಗೊಂದಲ ನಿವಾರಣೆಗೆ ಸರ್ಕಾರ ಈಗ ಶಿಕ್ಷಣ, ಆರೋಗ್ಯ ಇದು ಸರ್ಕಾರದ ಕರ್ತವ್ಯ. ಈಗ ಅಭಿವೃದ್ಧಿ ಆಗಿರ್ತಕ್ಕಂಥ ರಾಷ್ಟ್ರಗಳು ಕೆನಡಾ ಇರ್ಬೋದು, ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಚೈನಾ 1989ರಲ್ಲಿ ಆದಂಥ ಫ್ರೀ ಎಜುಕೇಷನ್ ಫಾರ್ ಆಲ್. 90% ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ. ಎಲ್ಲಿ? ಇಂಗ್ಲೆಂಡ್. ಇಲ್ಲೂ ಸರ್ಕಾರಿ ಕಾಲೇಜ್ 90% ಜನ ಈ ಅಮೇರಿಕಾದಲ್ಲಿ ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದ್ತಾ ಇದ್ದಾರೆ. ಸರ್ಕಾರದ ಯಾಕೆ ಎಷ್ಟೊಂದು ಕೊರತೆ ಇದೆಯಾ? ಈಗ ಖಾಸಗಿ ಸುಮಾರು ಒಂದು 500 ಕುಟುಂಬಗಳಿಗೆ ಈ ದೇಶದಲ್ಲಿ ಸುಮಾರು 5,75,000 ನೀವು ಕನ್ಸೆಷನ್ ಕೊಡ್ತಕ್ಕಂಥದ್ರಲ್ಲಿ ಸುಮಾರು ಒಂದು 2 ಲಕ್ಷ ಖರ್ಚು ಮಾಡೋಕ್ಕಾಗಲ್ಲ. ಕೊನೆಯದಾಗಿ ಕುಷ್ಟಗಿ ಅವರೇ, ಸರ್ಕಾರ ಈ ಹಂತದಲ್ಲಿ ಈಗ ಒಂದು ರೀತಿ ಇದು ಫುಲ್ ಸ್ಟಾಪ್ ಆಗಬೇಕಲ್ಲ, ಶಾಶ್ವತ ಪರಿಹಾರ ಕೊನೆಯದು. ನಾನು ಬೇರೆ ಹೇಳಕ್ಕೆ ಹೊಂಟಿದ್ದೀನಿ. ನಮ್ಮ ದೇಶದೊಳಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಶುರುವಿಗೆ ಡೆಮೋಕ್ರಟೈಸೇಷನ್ ಆಫ್ ಪೊಲಿಟಿಕಲ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು. 1 ನಿಮಿಷ ನನಗೆ ಅವಕಾಶ ಕೊಡಬೇಕು. ಅದು ಏನಂದರೆ, ಈ ನಾನ್ ಅಲೈನ್ಡ್ ಮೂವ್ಮೆಂಟ್ ಇರ್ಬೋದು, ಇವು ಈ ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಇಂಥವೆಲ್ಲ ಲ್ಯಾಂಡ್ ಟು ದಿ ಟಿಲ್ಲರ್ ಇರ್ಬೋದು. ಈಗ ಲ್ಯಾಂಡ್ ಟು ದಿ ಕಾರ್ಪೊರೇಟ್. ಶಿಕ್ಷಣ ಸಾರ್ವತ್ರೀಕರಣ ಆಗಬೇಕು ಅಂತಕ್ಕಂಥದ್ದು ಹೋಗಿ ಶಿಕ್ಷಣ ಖಾಸಗೀಕರಣ. ಟೋಟಲ್ ಡೆಮೋಕ್ರಟೈಸೇಷನ್ನು ತಲೆ ತೆಳಗಾಗಿರೋದ್ರಿಂದ ಪುನಃ ಅದನ್ನು ಸೀದಾ ನಿಲ್ಲಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಖಂಡಿತ ಸಮಯ ಮುಕ್ತಾಯ ಇದೆ. ಬಹುತೇಕ ಆರಂಭದಲ್ಲಿ ನಾವು ಈ ಒಂದು ಅಭಿಯಾನವನ್ನು ಸುವರ್ಣ ನ್ಯೂಸ್ ಈ ಒಂದು ಕಾಯ್ದೆಯ ಅಪಾಯಗಳ ಬಗ್ಗೆ ಚರ್ಚೆಗೆ ಎತ್ತಿಕೊಂಡಾಗ ರವಿಕುಮಾರ್ ಇದ್ದರು, ಸೋಮಶೇಖರ್ ಇದ್ದರು, ಅನಂತ್ ಇದ್ದರು, ನಿನ್ನೆ ಕುಷ್ಟಗಿಯವರು ಸೇರಿಕೊಂಡಿದ್ರು. ಅದು ಅಂತಿಮವಾಗಿ ಸರ್ಕಾರ ಈ ಒಂದು ಧ್ವನಿಗೆ, ಅಂದರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ನಾವು ಕೂಡ ಎತ್ತದಂಥ ಕೆಲವು ಪ್ರಶ್ನೆಗಳಿಗೆ ಒಂದು ರೀತಿ ಉತ್ತರ ಸಿಕ್ಕಿದೆ. ಆದರೆ ಇದೇ ಅಂತಿಮ ಉತ್ತರ ಅಲ್ಲ. ಶಾಶ್ವತವಾಗಿ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಅಫೋರ್ಡೆಬಲ್ ಅಂತ ಎಜುಕೇಷನ್ ನನಗೆ ಸಾಧ್ಯಪ್ಪ ಅನ್ನುವಂಥ ಒಂದು ಭಾವನೆ, ಆ ವಿಶ್ವಾಸ ಬರುವಂಥ ಶಿಕ್ಷಣ ಸಿಗಬೇಕು. ಸೊ ಆ ಆಶಯದೊಂದಿಗೆ ಇವತ್ತಿನ ನ್ಯೂಸ್ ಅವರನ್ನು ಮುಗಿಸ್ತೇನೆ. ನನ್ನ ಎಲ್ಲ ಪ್ಯಾನಲಿಸ್ಟ್ಗಳು ಧನ್ಯವಾದ ಹೇಳ್ತೇನೆ. ಇದು ಇವತ್ತಿನ ನ್ಯೂಸ್ ಅವರ್. ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.